ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ, ಫೈನಲಲ್ಲಿ ಇದ್ದೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ, 2 ಪೇಪರ್ ಬರುತ್ತೆ ಕೆಮಿಸ್ಟ್ರಿನಲ್ಲಿ. T5 T6 ಅಂತ ಕರಿತೀವಿ. ಪ್ರತಿಯೊಂದೊಂದು ಪೇಪರಲ್ಲೂ 4 ಯೂನಿಟ್ ಇರುತ್ತೆ. ಈಗ 2ನೇ ಯೂನಿಟಲ್ಲಿ ಆಲ್ಕಲಾಯ್ಡ್ಸ್ ಅಂತ ಬರ್ತಾ ಇದೆ. ಅದರದ್ದು 2ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. 2ನೇ ಯೂನಿಟಲ್ಲಿ 3 ಸಬ್ ಟಾಪಿಕ್ಸ್ ಬರುತ್ತೆ. ಒಂದಕ್ಕೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಎರಡನೇದಕ್ಕೆ ಆಲ್ಕಲಾಯ್ಡ್ಸ್ ಅಂತ ಕರಿತೀವಿ, ಗ್ರೀನ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಆಲ್ರೆಡಿ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆಲ್ಕಲಾಯ್ಡ್ ಸೀರೀಸಲ್ಲಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 2ನೇ ಸೀರೀಸು, 2ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಐಸೋಲೇಷನ್ ಆ್ಯಂಡ್ ಸ್ಟ್ರಕ್ಚರಲ್ ಎಲ್ಯುಸಿಡೇಷನ್ ಆಫ್ ನಿಕೋಟಿನ್ ಅಂದರೆ ನಿಮಗೆ ಟೊಬ್ಯಾಕೊ ಲೀವ್ಸಲ್ಲಿರುತ್ತೆ. ಅದು ನಿಮಗೆ ಎಲ್ಲ ಸಿಗರೇಟ್ಸಲ್ಲಾಗಿರ್ಬೋದು ಅದರಲ್ಲೆಲ್ಲನೇ ಇರುತ್ತೆ. ಸೊ ಅದರದ್ದು ಮೆಡಿಕಲ್ ಯೂಸಸ್ ಏನು, ಅದನ್ನು ಹೇಗೆ ಐಸೋಲೇಟ್ ಮಾಡ್ತಾರೆ, ಯಾರು ಕಂಡುಹಿಡಿದ್ರು, ಯಾಕೆ ಅದು, ಹೌ ಇಟ್ ವಿಲ್ ಬಿ ಯೂಸ್ಫುಲ್, ಹೆಂಗೆ ಸ್ಟಿಮ್ಯುಲೆಂಟ್ ಆಗುತ್ತೆ, ಹೇಗೆ ನ್ಯಾಚುರಲ್ ಪ್ರಾಡಕ್ಟ್ ಇದೆ, ಅದನ್ನು ಹೇಗೆ ಐಸೋಲೇಟ್ ಮಾಡ್ತಾರೆ, ಅದರದ್ದು ಸ್ಟ್ರಕ್ಚರ್ ಏನಿದೆ. ಇಟ್ಸ್ ಅನ್ ಹೆಟ್ರೋಸೈಕ್ಲಿಕ್ ಫ್ಯೂಸ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಇದ್ದಾವೆ. 2 ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಬರುತ್ತೆ ವಿತ್ 6 ಮೆಂಬರ್ಡ್ ನೈಟ್ರೋಜನ್ ಕಾಂಪೌಂಡ್, ವಿತ್ 5 ಮೆಂಬರ್ಡ್ ನೈಟ್ರೋಜನ್ ಕಾಂಪೌಂಡ್, ವಿತ್ CH3 ಗ್ರೂಪ್. ಅದರಲ್ಲಿ ಯಾವ್ಯಾವ ಗ್ರೂಪು ಎಲ್ಲೆಲ್ಲಿದೆ, ಸ್ಟ್ರಕ್ಚರಲ್ ಎಲ್ಯುಸಿಡೇಷನ್ ಹೇಗಿದೆ, ಜೊತೆಗೆ ಇಟ್ ವಿಲ್ ಬಿ ಕನ್ಫರ್ಮ್ ಬೈ ಡೂಯಿಂಗ್ ದಿ ಪ್ರಿಪ್ರೇಷನ್ ಆರ್ ಸಿಂಥಿಸಿಸ್. ಅದನ್ನೆಲ್ಲ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. Nicotine was isolated from tobacco leaves in 1828. ಆ ಪ್ಲ್ಯಾಂಟ್ ಹೆಸರೇನು ಅಂದರೆ ನಿಕೋಟಿನಾ ಟಬಕಮ್ ಅಂತ ಕರೀತಾರೆ. ದ ಟೊಬ್ಯಾಕೊ ಪ್ಲ್ಯಾಂಟ್ ಇಸ್ ಅ ನೇಟಿವ್ ಟು ದಿ ಅಮೆರಿಕನ್ಸ್ ಆ್ಯಂಡ್ ಇಟ್ಸ್ ಯೂಸ್ ಆಸ್ ಅ ಮೆಡಿಸನ್ ಆ್ಯಂಡ್ ಸ್ಟಿಮ್ಯುಲೆಂಟ್ ಗೋಸ್ ಬ್ಯಾಕ್ ಅಟ್ ಲೀಸ್ಟ್ 2000 ಇಯರ್ಸ್ ಆ್ಯಂಡ್ ಮೋಸ್ಟ್ಲಿ ಮೆನಿ ಮಿಲಿಯನ್ ಬಿಫೋರ್ ದಟ್. ಅಂದರೆ ಈ ಟೊಬ್ಯಾಕೋನ ಮೆಡಿಸಿನ್ಸ್ ಥರ, ಸ್ಟಿಮ್ಯುಲೆಂಟ್ಸ್ ಥರ ಯೂಸ್ ಮಾಡ್ತಾಯಿದ್ರು. ಅದು ಎಲ್ಲಿ ಫಸ್ಟು ಸ್ಟಾರ್ಟ್ ಆಗಿದ್ದು ಅಂದರೆ ಅಮೇರಿಕಾದಲ್ಲಿ ಅದನ್ನು ಬೆಳೀತಾ ಇದ್ರು. ಟೊಬ್ಯಾಕೊ ಅಪಿಯರ್ಸ್ ಟು ಬಿ ದಿ ಪಾರ್ಟ್ ಆಫ್ ಹೀಲಿಂಗ್ ಹಾರ್ಟ್ ಆ್ಯಂಡ್ ಸೇಕ್ರೆಡ್ ರಿಚುವಲ್ಸ್ ಆಫ್ ಮೆನಿ ನೇಟಿವ್ ಪೀಪಲ್ಸ್ ಆಫ್ ಅಮೆರಿಕಾ. ಸೊ ಇದನ್ನು ಅವ್ರ ಪೂಜೆಗಳಲ್ಲಿ, ಪ್ರಾರ್ಥನೆಗಳಲ್ಲಿ ಎಲ್ಲ ಕಡೆಗೂ ಇದನ್ನು ಅವ್ರು ಯೂಸ್ ಮಾಡ್ತಾಯಿದ್ರು. ನಿಕೋಟಿನ್ ಇಸ್ ಎ ಪೋಟೆಂಟ್ parasympathetic alkaloid found in the nightshade family of the plant and stimulant drug. ಅದೇ ನಾವು ಸ್ಟಿಮ್ಯುಲೆಂಟ್ ಡ್ರಗ್ ಅಂತ ಹೇಳ್ಬೋದು. ಅಂದರೆ ಏನು, ಅದು ತೊಗೊಂಡ್ರೆ ನಮಗೆ ಸ್ವಲ್ಪ ಪೇಯ್ನ್ ರಿಲೀವ್ ಆಗುತ್ತೆ ಅಂತ ಅನಿಸುತ್ತೆ. ಆ ಥರದ್ದು ಆಲ್ಕಲಾಯ್ಡ್ ಅಂತದ್ದು. ಇದು ಎಲ್ಲಿಂದ ತೆಗಿತೀವಿ ಅಂತಂದರೆ ಪ್ಲ್ಯಾಂಟಿಂದ ತೆಗಿತಾರೆ. ಆ ಪ್ಲ್ಯಾಂಟ್ ಹೆಸರು ಯಾವುದು ಅಂದರೆ ನಿಕೋಟಿನಾ ಟ್ಯಾಲ್ಕಮ್ ಅಂತ. ಅದನ್ನು ಫಸ್ಟು ಇಂಟ್ರಡ್ಯೂಸ್ ಮಾಡಿದ್ದು ಟೊಬ್ಯಾಕೋನ ನಿಕೋಟ್ ಅನ್ನೋನು, ಫ್ರೆಂಚ್ ಮ್ಯಾನ್ ಅವನು. ಹಂಗಾಗಿ ಇದಕ್ಕೆ ನಿಕೋಟಿನಾ ಟೊಬ್ಯಾಕಮ್ ಅಂತ ಹೆಸರು ಬಂತು. ಆ್ಯಕ್ಚುಲಿ ಇದು ಲೀಫು ಅಲ್ಲಿ ಇರುತ್ತೆ ನಿಕೋಟಿನ್. ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎನ್ ಆ್ಯಸಿಡ್. ಜನರಲಿ ಆಲ್ಕಲೈಡ್ಸ್ ಯಾವಾಗೂ ಇನ್ ದಿ ಫಾರ್ಮ್ ಆಫ್ ಎನ್ ಆ್ಯಸಿಡ್ ಇರುತ್ತೆ. ಮ್ಯಾಲಿಕ್ ಆ್ಯಸಿಡ್ ಆ್ಯಂಡ್ ಸಿಟ್ರಿಕ್ ಆ್ಯಸಿಡ್ 4 to 5% ಅದರಲ್ಲಿ ಇರುತ್ತೆ. ಸೊ ಇದು ನೇಮ್ ಹೆಂಗೆ ಬಂತು ಅಂದರೆ ಫ್ರಾನ್ಸಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಚ್ ಮ್ಯಾನ್ ಇರ್ತಾರೆ, ನಿಕೋಟನ್ ಅವ್ನು ಟೊಬ್ಯಾಕೋನ ಇಂಟ್ರಡ್ಯೂಸ್ ಮಾಡ್ತಾರೆ, ಹಾಗಾಗಿ ಬರುತ್ತೆ. ಆ್ಯಕ್ಚುಲಿ ಅದು ಗ್ರೀನ್ ಕಲರ್ ಇದ್ದಾಗ ಇರುತ್ತೆ, ಡ್ರೈ ಆದಾಗ ಈ ರೀತಿ ಆಗುತ್ತೆ, ಡ್ರೈ ಆಗೋದನ್ನು ಪೌಡ್ರ್ ಆಗುತ್ತೆ. ಸೊ ಅದರಲ್ಲಿ ನೀವು ನೋಡ್ತಾ ಹೋಗ್ತೀರಿ. ಹಾಗಾದ್ರೆ ಐಸೋಲೇಷನ್ ಹೇಗೆ ಮಾಡ್ತೀವಿ? ಫೈನ್ಲಿ ಪೌಡರ್ ಟೊಬ್ಯಾಕೊ ಪ್ಲ್ಯಾಂಟ್ನ ತೊಗೊಂಡು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ವಿತ್ ಡೈಲ್ಯೂಟ್ ಆ್ಯಸಿಡ್. ಡೈಲ್ಯೂಟ್ ಆ್ಯಸಿಡ್ಗೆ ಹಾಕಿ ಅದನ್ನು ಪೌಡ್ರ್ ಆಗಿರೋದು ಚೆನ್ನಾಗಿ ಪೌಡ್ರ್ ಮಾಡ್ತಾರೆ. ಪೌಡ್ರನ್ನ ಹಾಕ್ತಾರೆ, ಡೈಲ್ಯೂಟ್ ಆ್ಯಸಿಡ್ ಹಾಕ್ತಾರೆ. ಆವಾಗ ಅದರಲ್ಲಿರುವಂಥ ಸೆಲ್ಯುಲೋಸ್ ಇರ್ಬೋದು, ಕ್ಲೋರೋಫಿಲ್ ಇರ್ಬೋದು, ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಸೊ ಏನು ಉಳ್ಕೊಳುತ್ತೆ ಅಂದರೆ ವಾಟರ್ ಸಾಲ್ಯುಬಲ್ ಸಾಲ್ಟ್ ಆಫ್ ಆಲ್ಕಲೈಡ್ಸ್ ಉಳ್ಕೊಳ್ಳುತ್ತೆ. ಸೊ ಅದನ್ನು ಏನು ಮಾಡ್ತಾರೆ ಅವರು, ಸ್ಟೀಮ್ ಡಿಸ್ಟಿಲೇಷನ್ ಮಾಡ್ತಾರೆ. ಸ್ಟೀಮ್ ಡಿಸ್ಟಿಲೇಷನ್ ಮಾಡಿದಾಗ ವಾಟರ್ ಸಾಲ್ಯುಬಲ್ ನಾನ್ ವೋಲಟೈಲ್ ಮೆಟೀರಿಯಲ್ಸ್ ಏನಿರುತ್ತಲ್ಲ ಅದೆಲ್ಲ ಬಂದುಬಿಡುತ್ತೆ. ಸೊ ಫಸ್ಟ್ರಲ್ಲಿ ಏನಾಯಿತು, ಸೆಲ್ಯುಲೋಸು ಕ್ಲೋರೋಫಿಲ್ ಹೊರಗಡೆ ಬಂತು. ಸೆಕೆಂಡ್ ಪ್ರೋಸೆಸ್ಸಲ್ಲಿ ಏನು ಮಾಡ್ತಾರೆ, ಸ್ಟೀಮ್ ಡಿಸ್ಟಿಲೇಷನ್ ಮಾಡ್ತಾರೆ. ಸ್ಟೀಮ್ ಡಿಸ್ಟಿಲೇಷನ್ ಮಾಡೋಕ್ಕಿಂತ ಮುಂಚೆ ಆ ವಾಟರ್ ಸಾಲ್ಯುಬಲ್ ಸಾಲ್ಟ್ನ ಏನು ಮಾಡ್ತಾರೆ, ಬೇಸಿಕ್ ಮಾಡ್ತಾರೆ ವಿತ್ ಲೈಮ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಅದನ್ನು ಏನು ಮಾಡ್ತಾ ಹೋಗ್ತಾರೆ, ಹೀಟ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ಬಂದಿದ್ದನ್ನು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಸ್ಟೀಮ್ ಡಿಸ್ಟಿಲೇಷನ್ ಮಾಡ್ತಾರೆ. ಸ್ಟೀಮ್ ಡಿಸ್ಟಿಲೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ವಾಟರ್ ಸಾಲ್ಯುಬಲ್ ನಾನ್ ವೋಲಟೈಲ್ ಮೆಟೀರಿಯಲ್ಸು ಹೊರಗಡೆ ಬರುತ್ತೆ. ಆ ಸ್ಟೀಮ್ ಡಿಸ್ಟಿಲೇಟ್ ಏನು ಉಳ್ಕೊಂಡಿರುತ್ತಲ್ಲ ಅದನ್ನೇನು ಮಾಡ್ತಾರೆ, ಅಸಿಡಿಫೈಡ್ ವಿತ್ ಸಾಲಿಡ್ ಆಕ್ಸಾಲಿಕ್ ಆ್ಯಸಿಡ್ ಜೊತೆಗೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಕೂಲ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಿಕೋಟಿನ್ ಆಕ್ಸಲೇಟ್ ಆಗಿ ಕನ್ವರ್ಟ್ ಆಗುತ್ತೆ.
ಅದನ್ನು ಸಪ್ರೇಟಿಂಗ್ ಫನಲ್ ಯೂಸ್ ಮಾಡಿಕೊಂಡು ಎಕ್ಸಸ್ ಕೆ ಒ ಎಚ್ ಐಕ್ಯೂಎಸ್ ಕೆ ಒ ಎಚ್ ಹಾಕ್ಕೊಂಡು ರಿಮೂವ್ ಮಾಡ್ತಾರೆ. ಅದನ್ನೇನಾಗುತ್ತೆ, ಸರ್ಫೇಸಲ್ಲಿ ಆಯಿಲ್ ಬ್ರೌನ್ ಆಯಿಲ್ ಥರ ಬಂದಿರುತ್ತೆ. ಅದನ್ನು ಈ ಥರ ಜೊತೆಗೆ ಎಕ್ಸ್ಟ್ರಾಕ್ಟ್ ಮಾಡಿ ಎವಾಪ್ರೇಟ್ ಮಾಡಿದಾಗ ನನಗೆ ನಿಕೋಟಿನ್ ಬರುತ್ತೆ. ಸೊ ಸಿಂಪಲ್ ಪ್ರೊಸೀಜರಲ್ಲಿ ಈ ಜಸ್ಟ್ ನಮಗೆ ಸ್ಟೀಮ್ ಡಿಸ್ಟಿಲೇಷನ್ ಮಾಡ್ತಾರೆ, ಆಕ್ಸಾಲಿಕ್ ಆ್ಯಸಿಡ್ ಮಾಡಿಕೊಂಡು ನಿಕೋಟಿನ್ ಆಕ್ಸಿಲೇಟಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಅದನ್ನ ಏನು ಮಾಡ್ತಾರೆ, ಪೇಸ್ಟ್ ಜೊತೆಗೆ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅಗೇನ್ ಫರ್ದರ್ ದೇ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ವಿತ್ ಎವಾಪ್ರೇಟ್ ಮಾಡಿಕೊಂಡು ನಿಕೋಟಿನ್ ತಗೊಳ್ತಾ ಹೋಗ್ತಾರೆ. ಆದರೆ ಈ ನಿಕೋಟಿನ್ ಪ್ರಾಪರ್ಟೀಸ್ ಏನು? ಇದು ಲಿಕ್ವಿಡ್ ಆಗಿರುತ್ತೆ, ಕಲರ್ಲೆಸ್ ಇರುತ್ತೆ, 246 ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ, ಸ್ಮೆಲ್ ಟೊಬ್ಯಾಕೋ ಸ್ಮೆಲ್ಲೇ ಇರುತ್ತೆ, ವಾಟರ್ ಸಾಲ್ಯುಬಲ್ ಇದೆ. ಜನರಲಿ ಆಲ್ಕಲೈಡ್ಸ್ ನೈಟ್ರೋಜನ್ ಇರೋದ್ರಿಂದ ವಾಟರ್ ಇರ್ಬೋದು, ಇಲ್ದೆಲ್ಲ ಇರ್ಬೋದು. ಸಾಲ್ಟ್ ಇರೋದ್ರಿಂದ ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ನಿಕೋಟಿನ್ is soluble in water. It's also soluble in organic solvents, ether, ethanol, benzene jೊತೆಗೆ ಡೆಡ್ಲಿ ಪಾಯ್ಸನಸ್ ಟು ಅನಿಮಲ್ಸ್. ಸ್ಮಾಲ್ ಕ್ವಾಂಟಿಟೀಸ್ನಲ್ಲಿ ಯೂಸ್ ಮಾಡ್ಕೊಂಡ್ರೆ ಸ್ಟಿಮ್ಯುಲೆಂಟಾಗಿ ಯೂಸ್ ಮಾಡ್ಕೋಬೋದು. ಆದರೆ ಇಟ್ ಲೀಡ್ಸ್ ಟು ಅಡಿಕ್ಷನ್ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಸೊ ಹಾಗಾಗಿ ಲೋ ನಿಕೋಟಿನ್ ಕಂಟೆಂಟ್ ಟೊಬ್ಯಾಕೋ ಇಸ್ ಯೂಸ್ ಫಾರ್ ಸ್ಮೋಕಿಂಗ್ ಪರ್ಪಸಸ್ಗೆ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಸ್ಟ್ರಕ್ಚರಲ್ ಎಲಿಸ್ಟ್ರೇಷನ್ ತೊಗೊಂಡ್ರೆ, ಯಾವುದೇ ಒಂದು ಮಾಲಿಕ್ಯೂಲ್ದು ಸ್ಟ್ರಕ್ಚರಲ್ ಎಲಿಸ್ಟ್ರೇಷನ್ ಮಾಡಬೇಕು ಅಂದರೆ ಫಸ್ಟು ಆ ಕಾಂಪೌಂಡಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಎಲಿಮೆಂಟ್ಸ್ ಆದಮೇಲೆ ವಾಟ್ಸ್ ಅ ಪರ್ಸೆಂಟೇಜ್ ಆಫ್ ದೋಸ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದಟ್ ಕಾಂಪೌಂಡ್ ಅಂತ ಮಾಡಬೇಕು. ಅದಕ್ಕೆ ನಾವು ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಎಸ್ಟಿಮೇಷನ್ ಆದಮೇಲೆ ಮಾಲಿಕ್ಯುಲರ್ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫ್ರಮ್ ದಿ ಮಾಲಿಕ್ಯುಲರ್ ವೆಯ್ಟ್ ನಿಮಗೆ ಎಂಪಿರಿಕಲ್ ಫಾರ್ಮುಲಾ ಬರುತ್ತೆ. ಫ್ರಮ್ ದಿ ಎಂಪಿರಿಕಲ್ ಫಾರ್ಮುಲಾ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಇಷ್ಟು ಪ್ರೊಸೀಜರ್ ಎಲ್ಲ ಮಾಡ್ಕೊಂಡಾಗ ನನಗೆ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಾಗುತ್ತೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ ನಿಕೋಟಿನ್ ಇದನ್ನೆಲ್ಲ ಮಾಡಿದಾಗ ಅವ್ರಿಗೆ ಏನು ಗೊತ್ತಾಯ್ತು ಅಂದರೆ C10H14N2 ಇದೆ. ಇದು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ ನಿಕೋಟಿನ್ ಗೊತ್ತಾಯ್ತು. ಸೊ ಇದಕ್ಕೆ ನಿಕೋಟಿನಲ್ಲಿ ನೈಟ್ರೋಜನ್ ಇದೆ. ಆ ನೈಟ್ರೋಜನ್ ಯಾವ ಥರದ್ದು ನೈಟ್ರೋಜನ್ ಅಂತ ನೋಡ್ಕೋಬೇಕು. ಪ್ರೈಮರಿನ, ಸೆಕೆಂಡ್ರಿನ, ಟರ್ಷರಿನ ಅಂತ ನೋಡ್ಕೋಬೇಕು. ಹಾಗಾಗಿ ಏನು ಮಾಡ್ತಾರೆ, ಮಿಥೈಲ್ ಅಯೋಡೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಾರೆ. ಸೊ ಮಿಥೈಲ್ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಮಿಥೆನಾಯ್ಡೈಡ್ ಬರುತ್ತೆ. ಇದು ಸಜೆಸ್ಟ್ ಮಾಡುತ್ತೆ ನಿಮ್ಗೆ ಕೊಟ್ಟಿರುವಂಥ ಕಾಂಪೌಂಡ್ ಏನಿದೆಯಲ್ಲ ಅದು ಟರ್ಷರಿ ನೈಟ್ರೋಜನ್ ಇದೆ, ಅದರಲ್ಲಿ ಹೈಡ್ರೋಜನ್ ಇಲ್ಲ ನನಗೆ ಗೊತ್ತಾಗುತ್ತೆ. ಓಕೆ, ಹಂಗೆ ಇವಾಗ ನನಗೇನಾಯಿತು, ಕೊಟ್ಟಿರೋದು ಟರ್ಷರಿ ನೈಟ್ರೋಜನ್ ಅಂತ ಗೊತ್ತಾಯಿತು. ಆಮೇಲೆ ನೈಟ್ರೋಜನ್ ಹೇಗಿದೆ, ವಾಟ್ ಇಸ್ ದ ಸ್ಟ್ರಕ್ಚರ್ ಯಾವುದಿರ್ಬೋದು ಅಂತ ನಾನು ಕಂಡುಹಿಡಿಬೇಕು. ಅದಕ್ಕೆ ಅದನ್ನ ಏನು ಮಾಡ್ತೀನಿ, ಬಂದಿರೋ ಪಿರಿಡಿನ ಏನು ಮಾಡ್ತೀನಿ, ಕ್ರೋಮಿಕ್ ಆ್ಯಸಿಡ್ ಜೊತೆಗೆ ನಾನು ಏನು ಮಾಡ್ತೀನಿ, ಆಕ್ಸಿಡೇಷನ್ ಮಾಡ್ತೀನಿ. ಆಕ್ಸಿಡೇಷನ್ ಮಾಡಿದಾಗ ನಿಮಗೆ ನಿಕೋಟೋನಿಕ್ ಆ್ಯಸಿಡ್ ಬರುತ್ತೆ, ಪಿರಿಡಿನ್ 3 ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇದು ಏನು ಹೇಳುತ್ತೆ ಅಂದರೆ ಈ CH3 ಗ್ರೂಪ್ ಏನಿದೆಯಲ್ಲ ಇಲ್ಲಿ ಥರ್ಡ್ ಪೊಸಿಷನ್ ಇದೆ. ಸೊ ನಾವು ನಾಮಂಕ್ಲೇಚರ್ ಮಾಡ್ಬೇಕಾದ್ರೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ನ ನಾಮಂಕ್ಲೇಚರ್ ಮಾಡ್ಬೇಕಾದ್ರೆ ಐದರ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ವಿತ್ ರೆಸ್ಪೆಕ್ಟ್ ಟು ನೈಟ್ರೋಜನ್ ಮಾಡ್ತಾ ಹೋಗ್ತೀವಿ. ಸೊ 1 2 3 ಥರ್ಡ್ ಪೊಸಿಷನಲ್ಲಿ ನಿಮಗೆ COOH ಗ್ರೂಪ್ ಇದೆ. ಹಂಗಾಗಿ ಇದಕ್ಕೆ ನಿಕೋಟನಿಕ್ 3 ಕಾರ್ಬಾಕ್ಸಿಲ್ ಅಥವಾ ಪಿರಿಡಿನ್ 3 ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಕರೀತಾರೆ. ಸೊ ಇದರಿಂದ ನನಗೇನು ಗೊತ್ತಾಯಿತು ಅಂತಂದರೆ ನಮ್ಮ ಆಲ್ಕಲೈಡಲ್ಲಿ ಏನಾಗ್ತಾ ಇದೆ, ಒಂದು ಪಿರಿಡಿನ್ ನ್ಯೂಕ್ಲಿಯಸ್ ಇದೆ, ಜೊತೆಗೆ ಅಟ್ ದಿ ಥರ್ಡ್ ಪೊಸಿಷನಲ್ಲಿ ಒಂದು ಸೈಡ್ ಚೈನ್ ಅಟ್ಯಾಚ್ ಆಗಿದೆ ಅಂತ ಗೊತ್ತಾಯಿತು. ಸೊ ನನಗೆ ಮಾಲಿಕ್ಯುಲರ್ ಫಾರ್ಮುಲಾ ಏನು ಗೊತ್ತಾಗ್ತಾ ಇದೆ, C10H14N2 ಇದೆ. ಅದರಲ್ಲಿ ಏನಾಗ್ತಾ ಇದೆ, ಒಂದು ನೈಟ್ರೋಜನ್ನು ಆಲ್ರೆಡಿ ಪಿರಿಡಿನ್ ರಿಂಗ್ ಹೊರಗಡೆ ಇದೆ, 6 ಮೆಂಬರ್ಡ್ ರಿಂಗ್ ಇದೆ. ಅದನ್ನು ಸಬ್ಟ್ರಾಕ್ಟ್ ಮಾಡ್ಕೊಂಡಾಗ ಫಾರ್ಮುಲಾ ಏನಾಗಿರುತ್ತೆ, ಈ ರೀತಿ ಆಗಿರ್ಬೋದು. C6H10N ಉಳ್ಕೊಂಡಿದೆ ನನಗೆ ಇದು ಬಿಟ್ಟಾಗ. ಮಾಲಿಕ್ಯುಲರ್ ಫಾರ್ಮುಲಾ ಏನು ಹೇಳ್ತಾ ಇದೆ, C10H14N2 ಇದೆ. ಅದರಲ್ಲಿ ಆಲ್ರೆಡಿ ಒಂದು ನೈಟ್ರೋಜನ್ ಇನ್ವಾಲ್ವ್ ಆಗಿದೆ, ನೆಕ್ಸ್ಟು 5 ಕಾರ್ಬನ್ ಆಟಮ್ ಇನ್ವಾಲ್ವ್ ಆಗಿದೆ, ನೆಕ್ಸ್ಟ್ ಹೈಡ್ರೋಜನ್ ಇನ್ವಾಲ್ವ್ ಆಗಿದೆ. ಉಳಿದಿರೋದನ್ನ ಕನ್ಸಿಡರ್ ಮಾಡ್ಕೊಂಡಾಗ ಅವರಿಗೆ C5H10N ಅದು ಎಲ್ಲಿ ಅಟ್ಯಾಚ್ ಆಗಿದೆ, ಥರ್ಡ್ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ನಮ್ಮದು ನಿಕೋಟಿನ್ ಸ್ಟ್ರಕ್ಚರ್ ಹಿಂಗಿರ್ಬೋದಾ ಪ್ಲ್ಯಾನ್ ಮಾಡಿದ್ರು. ಓಕೆ, ಈಗ ನೇಚರ್ ಆಫ್ ದಿ ಸೈಡ್ ಚೈನ್ ಏನಾಗಿರ್ಬೋದು ಅಂತ ನಾವು ನೋಡಬೇಕಾಗತ್ತೆ, ಯಾವುದದು ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ರು, ಅಡಿಷನ್ ರಿಯಾಕ್ಷನ್ ಮಾಡಿದ್ರು. ಅಡಿಷನ್ ರಿಯಾಕ್ಷನ್ ಮಾಡಿದಾಗ ವಿತ್ ಜಿಂಕ್ ಕ್ಲೋರೈಡ್ ನಿಮ್ಗೆ ಯಾವುದೋ ಒಂದು ಕಾಂಪೌಂಡ್ ಬಂತು, ಅದನ್ನು ಲೈಮ್ ಹಾಕಿ ಡಿಸ್ಟಿಲೇಷನ್ ಮಾಡಿದಾಗ ನನಗೆ 3 ಪ್ರಾಡಕ್ಟ್ ಬಂತು. ಪಿರಿಡಿನ್ ಬಂತು, ಪೈರೋಲ್ ಬಂತು, ನೆಕ್ಸ್ಟು ಮಿಥೈಲ್ ಅಮೈನ್ ಬಂತು. ಸೊ ನನಗೆ ಇದು ಏನು ಸಜೆಸ್ಟ್ ಮಾಡ್ತಾ ಇದೆ ಅಂತಂದರೆ, ನಮ್ದೇನು C5H10N ಇತ್ತಲ್ಲ ಅದೇನಾಗಿರ್ಬೇಕು ಅಂತಂದರೆ ಡೆರಿವೇಟಿವ್ ಆಫ್ ದಿ ಪೈರೋಲ್ ಆಗಿರಬೇಕು. ಹೇಗೆ ನಾನು ಹೈಡ್ರೋಜನ್ನ ಕೌಂಟ್ ಮಾಡಿದಾಗ ಅದು ಪೈರೋಲಿಡೀನ್ ಬಂತು. ಪೈರೋಲಿಡೀನ್ ಅಂದ್ರೇನು, ಯಾವುದೋ ಆರೋಮ್ಯಾಟಿಕ್ ರಿಂಗ್ ಇಲ್ಲದೆ ಇರೋದಕ್ಕೆ ನಾವು ಪೈರೋಲಿಡೀನ್ ಅಂತ ಕರಿತೀವಿ. ಸೊ ನನಗೆ ಈಗ ಏನಾಗ್ತಿದೆ, ಈಗ ಒಂದು ಪಿರಿಡಿನ್ ರಿಂಗ್ ಇದೆ ಅಂತ ನನಗೆ ಗೊತ್ತಾಯಿತು. ಥರ್ಡ್ ಪೊಸಿಷನಲ್ಲಿ ಏನಾಗ್ತಿದೆ, ಯಾವುದೋ ಒಂದು ಸಬ್ಸ್ಟಿಟ್ಯೂಯೆಂಟು ಅಟ್ಯಾಚ್ ಆಗ್ತಿದೆ. ಎಲ್ಲ ಅಟ್ಯಾಚ್ ಆಗ್ತಿದೆ, ಥರ್ಡ್ ಪೊಸಿಷನ್ಗೆ ಅಟ್ಯಾಚ್ ಆಗ್ತಿದೆ ಅಂತ ನನಗೆ ಗೊತ್ತು. ಸೊ
ಆ ಥರ್ಡ್ ಪೊಸಿಷನ್ಗೆ ಅಟ್ಯಾಚ್ ಆಗೋದು ಯಾವುದು ಅಂದಾಗ ಈ ರಿಯಾಕ್ಷನ್ ಮಾಡಿದಾಗ ನನಗೆ ಏನಂತು ಪೈರೋಲ್ ಬಂತು. ಪೈರೋಲ್ನ ಬಂದರೆ ನಾನು ಅವಾಗ ಏನು ತಗೋಬೇಕಾಗತ್ತೆ, ಹೈಡ್ರೋಜನ್ನು ಕನ್ಸಿಡರ್ ಮಾಡಬೇಕಾಗ್ತಿಲ್ಲ. ಹೈಡ್ರೋಜನ್ ಎಷ್ಟಿದೆ ನನಗೆ ಆಲ್ರೆಡಿ C10 ಇದೆ, ಹಂಗಾಗಿ H10 ಇದೆ, ಹಂಗಾಗಿ ಅಲ್ಲಿ ಡಬಲ್ ಬಾಂಡ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಮೇ ಬಿ ಸ್ಯಾಚುರೇಟೆಡ್ ಕಾಂಪೌಂಡ್ ವಿತ್ ಅ 5 ಮೆಂಬರ್ಡ್ ರಿಂಗ್ ವಿತ್ ಅ ನೈಟ್ರೋಜನ್ ಅಂತ. ಅದಕ್ಕೆ ಅದನ್ನೇನು ಅನ್ಕೊಂಡ್ವಿ ನಾವು, ಪೈರೋಲ್ ಅಂತ ಅವ್ರು ಅಂದ್ಕೊಂಡ್ರು. ಸೊ ಮತ್ತೆ ಅದು ಪೈರಿಡಿನ್ ಇದೆ ಅಂತಂದರೆ ಎಲ್ಲಿ ಅಟ್ಯಾಚ್ ಆಗಿದೆ, ಥರ್ಡ್ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ, ಓಕೆ. ಆದರೆ ಎಕ್ಸಾಕ್ಟ್ಲಿ ಅಲ್ಲೇ ಇದೆಯಾ ಇಲ್ವ ಅಂತ ನಾನು ಚೆಕ್ ಮಾಡಬೇಕು ಅಂತಂದರೆ ಅದಕ್ಕೆ ಏನು ಮಾಡಿದ್ರು ಅವರು, ಕಾನ್ಸಂಟ್ರೇಟೆಡ್ HCl ಜೊತೆಗೆ 200 to 300 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡಿದ್ರು. ಅವಾಗ ಏನಾಯಿತು ಅಂತಂದರೆ ಮಿಥೈಲ್ ಗ್ರೂಪ್ ಇಸ್ ಅಟ್ಯಾಚ್ ಟು ನೈಟ್ರೋಜನ್. ಅವಾಗ ಅಲ್ಲಿ ಮಿಥೈಲ್ ಗ್ರೂಪ್ ಬಂದರೆ ಅದು ಅಟ್ಯಾಚ್ ಆಗಿದೆ ಅಂತ ಗೊತ್ತಾಯಿತು. However, the point of attachment of the side chain to the pyridine nucleus could be at C2 or C3. ಈ ರಿಯಾಕ್ಷನ್ ನಮ್ಗೆ ಏನು ಗೊತ್ತಾಯಿತು, C2 ಅಥವಾ C3ನಲ್ಲಿ ಇದೆ ಅಂತ ಗೊತ್ತಾಯಿತು. ಅದು ಹೇಗೆ ಅಂತ ನಾನು ಪ್ರೂವ್ ಮಾಡಬೇಕು ಅಂತಂದರೆ ಈ ಪ್ರೊಸೀಜರ್ನ ನಾನು ಫಾಲೋ ಮಾಡ್ತೀನಿ. ಅವ್ರೇನು ಮಾಡಿದ್ರು, ನಿಕೋಟಿನ್ ಅಯೋಡೈಡ್ನ ತೊಗೊಂಡ್ರು, ಅದನ್ನು ಮಿಥೈಲ್ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ನಿಮ್ಗೆ ಏನಾಯಿತು, ನಿಕೋಟಿನ್ ಐಸೋ ಮೆಥನೋ ಅಯೋಡೈಡ್ ಬಂತು. ಸೊ ಇಲ್ಲಿ ನೋಡ್ಕೊಳ್ಳಿ ಏನಾಗ್ತಿದೆ, C10 H14 N2 ಇದೆ, ಅದಕ್ಕೆ HI ಸೇರಿಕೊಂಡಿದೆ. ಅದಕ್ಕೆ ನಾನು CH3I ಹಾಕಿದಾಗ ಈ H ಏನಿದೆಯಲ್ಲ, ದಿಸ್ H ಇಸ್ ರೀಪ್ಲೇಸ್ಡ್ ಬೈ CH3 ಗ್ರೂಪ್. ಅದಕ್ಕೆ ನಾವೇನಂತ ಕರಿತೀವಿ, ಐಸೋ ಮಿಥನೋ ಅಯೋಡೈಡ್ ಅಂತ ಕರಿತೀವಿ. ಅದನ್ನೇನು ಮಾಡಿದ್ರು, ಆಕ್ಸಿಡೇಷನ್ ಮಾಡಿದ್ರು ವಿತ್ ಪೊಟ್ಯಾಷಿಯಂ ಫೆರಿಸೈನೈಡ್ ಜೊತೆಗೆ ಆಕ್ಸಿಡೇಷನ್ ಮಾಡಿದಾಗ ಈ CH3 ಹಾಗೆ ಉಳ್ಕೊಳ್ಳುತ್ತೆ, N2 ಹಾಗೆ ಉಳ್ಕೊಳ್ಳುತ್ತೆ, O ಇಂಟ್ರೊಡ್ಯೂಸ್ ಆಗುತ್ತೆ. ಸೊ HI ಆಗಿ ಅದು ಹೊರಗಡೆ ಹೋಗುತ್ತೆ. ಇದನ್ನು ಫರ್ದರ್ ನಾನೇನು ಮಾಡ್ತೀನಿ, ಇದಕ್ಕೆ ನಿಕೋಟೋನ್ ಅಂತ ಕರಿತೀವಿ. ಓನ್ ಇದೆ ಇಲ್ಲಿ, ಕಿಟೋನಿಕ್ ಗ್ರೂಪ್ ಇದೆ, ಹಾಗಾಗಿ ನಿಕೋಟೋನ್ ಅಂತ ಕರೀತಾರೆ. ON ಇಂದ ಎಂಡ್ ಆಗ್ತಿದೆ. ಸೊ ಅದನ್ನೇನು ಮಾಡ್ತಾರೆ, ಕ್ರೋಮಿಕ್ ಆ್ಯಸಿಡ್ ಜೊತೆಗೆ ಮತ್ತೆ ಆಕ್ಸಿಡೇಷನ್ ಮಾಡಿದಾಗ, ಕ್ರೋಮಿಕ್ ಟ್ರೈಆಕ್ಸೈಡ್ ಜೊತೆಗೆ ಆಕ್ಸಿಡೇಷನ್ ಮಾಡಿದಾಗ ನಿಮಗೆ ಹೈಗ್ರೀನಿಕ್ ಆ್ಯಸಿಡ್ ಬಂತು, N-ಮಿಥೈಲ್ ಪೈರಲೋನ್ ಬಂತು. ಸೊ ಇದು ಏನು ಹೇಳುತ್ತೆ ಅಂದರೆ ನಿಮಗೆ ಅಲ್ಲಿ ಅಟ್ಯಾಚ್ ಆಗಿರೋಂಥ, ಯಾಕೆ ನನಗೆ ಇರೋಂಥ ಮಾಲಿಕ್ಯುಲರ್ ಫಾರ್ಮ್ಲಾಗೆ ಆ ಸ್ಟ್ರಕ್ಚರ್ಗೆ ನಾನು ಪ್ಲ್ಯಾನ್ ಮಾಡಿದಾಗ ನನಗೆ ಏನು ಗೊತ್ತಾಯಿತು ಅಂತಂದರೆ ಅಲ್ಲಿ ಏನಾಗಿದೆ ಅಂದರೆ ಅಲಾಂಗ್ ವಿತ್ ಅ ಪಿರಿಡಿನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಪೈರೋಲಿಡಿನ್. ಆ ಪೈರೋಲಿಡಿನ್ಗೆ ಎನ್ಗೆ ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ನನಗೆ ಗೊತ್ತು. ಸೊ ಇದನ್ನೆಲ್ಲ ನನಗೆ ಇದುವರೆಗೂ ಏನೇನು ಇನ್ಫಾರ್ಮೇಷನ್ ಬಂದಿದೆ ಆ ಇನ್ಫಾರ್ಮೇಷನ್ ಎಲ್ಲ ನಾನು ಕಲೆ ಹಾಕಿದಾಗ ಸ್ಟ್ರಕ್ಚರ್ ಹೀಗಿರ್ಬೋದು ಅಂತ ನನಗೆ ಆಯಿತು. ನಾವೇನು ಹೇಳಿದ್ವಿ, 6 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಇದೆ ಅಂತಂದ್ವಿ. ಅದಕ್ಕೆ ನಾವೇನಂತ ಕರಿದ್ವಿ, ಪಿರಿಡೀನ್ ಅಂತ ಕರಿದ್ವಿ. ಥರ್ಡ್ ಪೊಸಿಷನಲ್ಲಿ ಏನಾಗ್ತಾ ಇದೆ, ನಿಮಗೆ ಒಂದು ಸಬ್ಸ್ಟಿಟ್ಯೂಯೆಂಟು ಅಟ್ಯಾಚ್ ಆಗ್ತದೆ. ಆ ಸಬ್ಸ್ಟಿಟ್ಯೂಯೆಂಟ್ ಯಾವುದು, ಪೈರೋಲಿಡೀನ್ ಅಂತ ನನಗೆ ಗೊತ್ತಾಯಿತು. ಸೊ ಅದಕ್ಕೆ ಆ ನೈಟ್ರೋಜನ್ಗೆ ಏನಾಗ್ತಾ ಇದೆ, CH3 ಅಟ್ಯಾಚ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಚೆಕ್ ಮಾಡಿದಾಗ ನನಗೆ ಸ್ಟ್ರಕ್ಚರ್ ಆಫ್ ದಿ ನಿಕೋಟಿನ್ ಏನಾಗ್ತಿದೆ, 2 ರಿಂಗ್ ಇದೆ, ಒಂದು ಪೈರೋಲ್ ರಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಪೈರೋಲಿನ್ ರಿಂಗ್ ಅಂತ ಹೇಳ್ತೀವಿ. 2 ಹೆಟ್ರೋಸೈಕ್ಲಿಕ್ ಕಾಂಪೌಂಡ್, ಒಂದು 6 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಆರೋಮ್ಯಾಟಿಕ್ ಕಾಂಪೌಂಡ್, ಇನ್ನೊಂದು 5 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಕಂಟೈನಿಂಗ್ ಸ್ಯಾಚುರೇಟೆಡ್. ಫರ್ದರ್ ಇದು ಹೇಗೆ ಪ್ರಿಪ್ರೇಷನ್ ಅಂದರೆ ನಿಕೋಟಿನ್ದು ಸ್ಟ್ರಕ್ಚರ್ ಇದೆ ಅಂತ ನನಗೆ ಹೆಂಗೆ ಕನ್ಫರ್ಮ್ ಆಗುತ್ತೆ ಅಂದರೆ, ಹ್ಯಾವ್ ಟು ಡೂ ದಿ ಸಿಂಥಿಸಿಸ್. ಯಾವುದೇ ಒಂದು ಸ್ಟ್ರಕ್ಚರಲ್ ಎಲಿಸ್ಟ್ರೇಷನ್ ಆದಮೇಲೆ ಆ ಸ್ಟ್ರಕ್ಚರ್ ಹಿಂಗಿದೆ ಅನ್ಬೇಕು ಅಂತಂದರೆ ನಾನು ಸಿಂಥಿಸಿಸ್ ಮಾಡಿ ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಸೊ ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ತೀವಿ ನಾವು ಅಂದರೆ, ಈಥೈಲ್ ನಿಕೋಟಿನೇಟ್ ಅದನ್ನು ತಗೊಳ್ತೀವಿ. ಅದಕ್ಕೆ ಏನು ಮಾಡ್ತೀವಿ, N-ಮಿಥೈಲ್ ಪೈರಲಿಡಿಯೋನ್ ಅದನ್ನು ತಗೊಳ್ತೀವಿ. ಓನ್ ಅಂತಂದರೆ ಕಿಟೋನಿಕ್ ಗ್ರೂಪ್ ಇರುತ್ತೆ, ಅದನ್ನು ತಗೊಳ್ತೀವಿ. ಸೊ ಇದು ಏನಿದೆಯಲ್ಲ, ಇದು ಕಾರ್ಬನ್ ಇದೆ, ಇದರಲ್ಲಿರುವಂಥ ಹೈಡ್ರೋಜನ್ ಏನಿದೆಯಲ್ಲ, ಇಟ್ ಇಸ್ ಹೈಲಿ ಅಸಿಡಿಕ್ ಇನ್ ನೇಚರ್. ಸೊ ಹಾಗಾಗಿ ಏನಾಗುತ್ತೆ, ಈ ಹೈಡ್ರೋಜನ್ ಏನು ಮಾಡುತ್ತೆ, C2H5OH ಹೊರಗಡೆ ಹೋಗ್ಬಿಟ್ಟು C ಡಬಲ್ ಬಾಂಡ್ O ಬರುತ್ತೆ, ಕಿಟೋನಿಕ್ ಗ್ರೂಪ್ ಬರುತ್ತೆ. ಅದನ್ನೇನು ಮಾಡ್ತೀನಿ ನಾನು, HCl ಹಾಕಿ 130 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಏನು CH ಇದೆಯಲ್ಲ, ಈ ಬಾಂಡ್ ಓಪನ್ ಆಗಿ ಇಲ್ಲಿ COOH ಏನಿದೆಯಲ್ಲ, ಇಲ್ಲಿ CO ಇದೆ, COಗೆ ಏನಾಗ್ತಿದೆ, CH ಆಗಿದೆ. ದಿಸ್ ವಿಲ್ ಬಿಕಮ್ COOH ಆಗಿ ಕನ್ವರ್ಟ್ ಆಗುತ್ತೆ, ರಿಂಗು ಓಪ್ನಿಂಗ್ ಆಗುತ್ತೆ. ಅದನ್ನು ಡಿಕಾರ್ಬಾಕ್ಸಿಲೇಷನ್ ಮಾಡ್ತೀನಿ. ಡಿಕಾರ್ಬಾಕ್ಸಿಲೇಷನ್ ಮಾಡಿದಾಗ ಇದು CO ಗ್ರೂಪ್ ಹೋಗುತ್ತೆ, ಅಲ್ಲಿ ನಿಮಗೆ H ಆಗುತ್ತೆ. ಸೊ ನಿಮಗೆ CO CH CH2 CH2 NH CH3 ಇಲ್ಲಿ ಈ ಮಾಲಿಕ್ಯೂಲ್ ಇದೆ. ಸೊ ಅದನ್ನು ನಿಮ್ಗೆ ಏನು ಮಾಡ್ತೀವಿ, ಜಿಂಕ್ ಡಸ್ಟ್ ಹಾಕ್ತೀವಿ. ಜಿಂಕ್ ಡಸ್ಟ್ ಹಾಕಿದಾಗ ಏನಾಗುತ್ತೆ, CO ಇದ್ದಿದ್ದು CHOH ಆಗಿ ಕನ್ವರ್ಟ್ ಆಗುತ್ತೆ. ಕಿಟೋನಿಕ್ ಗ್ರೂಪ್ ಇದ್ದಿದ್ದು ಅಥವಾ ಕಾರ್ಬನೈಲ್ ಗ್ರೂಪ್ ಇದ್ದಿದ್ದು ಆಲ್ಕೋಹಾಲಿಕ್ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು HI ಹಾಕ್ತಾರೆ. ಅಗೇನ್ ಈ OH ಗ್ರೂಪ್ ಇಸ್ ರೀಪ್ಲೇಸ್ಡ್ ಬೈ I ಆಗುತ್ತೆ. ಅದಕ್ಕೆ NaOH ಜೊತೆ ಟ್ರೀಟ್ ಮಾಡಿದಾಗ ನಿಮಗೆ ನಿಕೋಟಿನ್ ಬರುತ್ತೆ. ಸೊ ನೆನ್ಪಿಟ್ಕೋಬೇಕು, ನಿಕೋಟಿನಲ್ಲಿ 2 ರಿಂಗ್ ಇದೆ, ಬೋತ್ ಆಫ್ ದೆಮ್ ಆರ್
ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಕಂಟೈನಿಂಗ್ ನೈಟ್ರೋಜನ್, ಒಂದು 6 ಮೆಂಬರ್ಡ್ ರಿಂಗು, ಇನ್ನೊಂದು 5 ಮೆಂಬರ್ಡ್ ರಿಂಗ್. 6 ಮೆಂಬರ್ಡ್ ರಿಂಗಲ್ಗೆ ಅನ್ಸ್ಯಾಚುರೇಷನ್ ಇದೆ, ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ ಇದೆ. ವೇರಾಸ್ 5 ಮೆಂಬರ್ಡ್ ರಿಂಗ್ಗೆ ಯಾವುದೇ ರೀತಿಯಾದಂಥ ಬಾಂಡ್ಗಳು ಇಲ್ಲ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಇದನ್ನು ಮಾಡಿ ಪ್ರಿಪ್ರೇಷನ್ ಮಾಡಿ ಇದೇ ಕಾಂಪೌಂಡು ಅಂತ ನಾವು ಅದನ್ನು ಪ್ರೂವ್ ಮಾಡ್ತೀವಿ. ಎಗೇನ್ ಮುಂದೆ ಹೇಳಿದಂಗೆ ನಿಕೋಟಿನ ಸ್ಮಾಲ್ ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ಇಟ್ಸ್ ಎ ನ್ಯಾಚುರಲ್ ಪ್ರಾಡಕ್ಟ್, ಅದು ಸ್ಟಿಮ್ಯುಲೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆದರೆ ನೀವು ಅದನ್ನು ಲಾರ್ಜರ್ ಕ್ವಾಂಟಿಟಿನಲ್ಲಿ ತೊಗೊಳಕ್ಕೆ ಹೋದರೆ ಇಟ್ ಈಸ್ ಹಾರ್ಮ್ಫುಲ್, ಫೇಟಲ್ ಆಗುತ್ತೆ, ಕ್ಯಾನ್ಸರ್ ಡಿಸೀಸಸ್ ಎಲ್ಲ ಬರುತ್ತೆ. ಜೊತೆಗೆ ಏನಾಗುತ್ತೆ ಅಂತಂದರೆ ಅಡಿಕ್ಟಿವ್ನೆಸ್ ಆಗಿಬಿಡುತ್ತೆ. ಸೊ ಆ ರೀತಿಯಾಗಿ ನಾವು ಕೊಟ್ಟಿರೋದನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.